ಪೆಟ್ರೋಲ್ ತಯಾರಿಕೆ. ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲದಿಂದ ಆರಂಭವಾಗ್ತದೆ. ಈ ಕ್ರೂಡ್ ಆಯಿಲ್ ನೆಲದ ಆಳದಲ್ಲಿ ಲಕ್ಷಾಂತರ ವರ್ಷಗಳಲ್ಲಿ ನಿರ್ಮಾಣವಾಗ್ತದೆ. ನಂತರ ದೊಡ್ಡ ಯಂತ್ರಗಳ ಸಹಾಯದಿಂದ ಅದನ್ನು ನೆಲದಿಂದ ತೆಗೆದುಕೊಳ್ತಾರೆ. ಈ ಕಚ್ಚಾ ತೈಲವನ್ನು ರಿಫೈನರಿ ಕಡೆಗೆ ಸಾಗಿಸಲಾಗ್ತದೆ. ರಿಫೈನರಿಯಲ್ಲಿ ಅದನ್ನು ತುಂಬಾ ಹೆಚ್ಚಿನ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಬಿಸಿ ಮಾಡಿದಾಗ ಅದು ವಿವಿಧ ಭಾಗಗಳಾಗಿ ಬೇರ್ಪಡುತ್ತದೆ. ಈ ಪ್ರಕ್ರಿಯೆಯನ್ನು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಎಂದು ಕರೆಯುತ್ತಾರೆ. ಈ ಬೇರ್ಪಟ್ಟ ಭಾಗಗಳಲ್ಲಿ ಪೆಟ್ರೋಲ್ ಕೂಡ ಒಂದು ಭಾಗವಾಗಿರ್ತದೆ. ನಂತರ ಪೆಟ್ರೋಲ್ ಅನ್ನು ಮತ್ತಷ್ಟು ಶುದ್ಧೀಕರಣ ಮಾಡಿ ಅದರ ಗುಣಮಟ್ಟವನ್ನು ಹೆಚ್ಚಿಸುತ್ತಾರೆ. ಅಂತಿಮವಾಗಿ ಇದನ್ನು ಪೆಟ್ರೋಲ್ ಬಂಕ್ಗಳಿಗೆ ಸಾಗಿಸಿ ನಾವು ಬಳಸಲು ಲಭ್ಯವಾಗ್ತದೆ. 1 ಲೀಟರ್ ಪೆಟ್ರೋಲ್ ಹಿಂದೆ ಇಷ್ಟು ದೊಡ್ಡ ಪ್ರಕ್ರಿಯೆ ಇದೆ. ಇನ್ನಷ್ಟು ಇಂತಹ ಮಾಹಿತಿ ಬೇಕಾದ್ರೆ ಸುದ್ದಿ ಬಾಕ್ಸ್ ಫಾಲೋ ಮಾಡಿ.